ಇನ್ನು ಧರ್ಮಸ್ಥಳ ಪ್ರಕರಣವನ್ನ ಎನ್ಐಎಗೆ ನೀಡುವಲ್ಲಿ ಸರ್ಕಾರ ನಿರ್ಲಕ್ಷ್ಯವನ್ನು ವಹಿಸ್ತಾ ಇದೆ. ಸರ್ಕಾರದ ವಿರುದ್ಧ ಮಾಜಿ ಸಿಎಂ ಸದಾನಂದ ಗೌಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಎಡಪಂಥೀಯರ ಒತ್ತಡಕ್ಕೆ ಮಣಿದು ಎಸ್ಐಟಿ ರಚನೆ ಆಗಿದೆ. ಧರ್ಮಸ್ಥಳಕ್ಕೆ ಕಾಂಗ್ರೆಸ್ ನಾಯಕರು ಪಾದಯಾತ್ರೆ ಮಾಡಲಿ, ಅಣ್ಣಪ್ಪ ಮಂಜುನಾಥನಿಗೆ ಕಾಂಗ್ರೆಸ್ ಅಡ್ಡ ಬಿದ್ದು ಕ್ಷಮೆ ಯಾಚಿಸಲಿ ಅಂತ ಸುವರ್ಣ ನ್ಯೂಸ್ಗೆ ಮಾಜಿ ಸಿಎಂ ಡಿವಿಎಸ್ ಹೇಳಿಕೆ ಕೊಟ್ಟಿದ್ದಾರೆ. ಬಿಜೆಪಿ ಅತ್ಯಂತ ಹಿರಿಯ ನಾಯಕರಾಗಿರುವಂಥ ಶ್ರೀ ಸದಾನಂದ ಗೌಡರು ನಮ್ಮ ಜೊತೆ ಇದ್ದಾರೆ. ಬಿಜೆಪಿ ಸಮಾವೇಶವನ್ನು ಮಾಡ್ತಾ ಇದೆ, ಆದರೆ ಪಾರ್ಟಿಯ ಬ್ಯಾನರ್ ಅಡಿಯಲ್ಲ, ಆದರೆ ಪಾರ್ಟಿ ನಾಯಕರು ನೀವೆಲ್ಲರೂ ಕೂಡ ಇದ್ದೀರಿ. ಇದನ್ನು ಹೇಗೆ ನೋಡ್ತೀರಿ ನೀವು? ಧರ್ಮಸ್ಥಳ ನೀವು ಸ್ಥಳೀಯರು ಕೂಡ ಆಗಿದ್ದೀರಿ, ಎಂಪಿ ಆಗಿದ್ದೀರಿ. ನೋಡಿ, ನಾನು ಒಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ ರವಿಯವರೇ. ಪ್ರಾಕ್ಟಿಕಲ್ ಆಗಿ ಒಬ್ಬ ಯಾವುದೋ ಧರ್ಮದಲ್ಲಿ ಆ ಧರ್ಮದ ಆಚರಣೆ ಅನುಷ್ಠಾನ ಮಾಡಿಕೊಂಡು ಅವನ ಜೀವನ ಪದ್ಧತಿಯನ್ನು ಅದಕ್ಕೆ ಅಟ್ಯಾಚ್ ಮಾಡಿಕೊಂಡು ಮಾಡ್ತಾ ಇರುವಂಥ, ಅದಕ್ಕೆ ಒಂದು ರೀತಿಯಲ್ಲಿ ಪ್ರತಿರೋಧಗಳು ಬಂದಾಗ ಅದಕ್ಕೆ ಒಂದು ರೀತಿಯಲ್ಲಿ ಅದನ್ನು ಬೇರೆಯವರು ಎನ್ಕ್ಯಾಶ್ ಮಾಡುವಂಥ ಸಂದರ್ಭಗಳಲ್ಲಿ ನಾವು ಎದ್ದು ನಿಲ್ಲುವಂಥ ನಮ್ಮ ಜವಾಬ್ದಾರಿ ಅದಕ್ಕೆ ನಿಂತಿದ್ದೀವಿ. ನೋಡಿ, ಪ್ರಾರಂಭದಲ್ಲಿ SIT ಆಯಿತು, ನಾವೇನು ಭಾರಿ ದೊಡ್ಡ ರೀತಿಯಲ್ಲಿ ಮಾತಾಡಿಲ್ಲ. ಯಾಕೆಂತೇಳಿ SIT ಅವರು ಏನಾದ್ರು ಚೆನ್ನಾಗಿ ಮಾಡ್ಬೋದಾ, ನಾವು ಯಾಕೆ ಒಮ್ಮೆಲೆ ಆ ಅಧಿಕಾರಿಗಳ ಮೇಲೆ ಮತ್ತೊಬ್ಬರ ಮೇಲೆ ಸಂಶಯ ಹಾಕೋದು ಯಾಕೆ ಅಂತ ಹೇಳುವಂಥದ್ದು ನಾವು ಮಾಡಿಲ್ಲ. ಆದರೆ ಕ್ರಮೇಣ ಬರಬರುತ್ತಾ ಬೇರೆ ಸಂಗತಿಗಳೆಲ್ಲ ಹೊರಗೆ ಬಂತು. ಯಾರು ಕಂಪ್ಲೇನೆಂಟೇ ಅವನು ಅಕ್ಯೂಸ್ಡ್ ಆದ, ಯಾರು ಬೇರೆ ರೀತಿಯಲ್ಲಿ ಹೇಳಿದರೆ ಅವರೇ ನನಗೆ ಪ್ರಚೋದನೆ ಮಾಡಿದವರು ಇದ್ದಾರೆ. ಸೊ ದೆರ್ ಇಸ್ ಎ ಮಾಸ್ಟರ್ ಮೈಂಡ್ ಬಿಹೈಂಡ್ ಇಟ್. ಅದನ್ನು ಈಗ ನಮಗೆ ಹೊರಗೆ ಬರಬೇಕು. ನಮ್ಮ ಒಂದು ಹಿಂದೂ ಸಮಾಜಕ್ಕೆ ದಿನನಿತ್ಯ ಈ ರೀತಿ ಬಾಹ್ಯವಾದಂಥ ಒತ್ತಡಗಳು ಪ್ರಹಾರಗಳು ಆಗ್ತಾನೇ ಇರ್ತವೆ ಅಂತ ಹೇಳಿದರೆ ಸಮ್ವೇರ್ ವಿ ಶುಡ್ ಫೈಂಡ್ ಔಟ್ ಎ ವೇ. ಅದಕ್ಕೆ ಬೇಕಾಗಿ ನಾವೀಗ ಹೇಳ್ತಾ ಇರುವಂಥದ್ದು 2-3 ರಾಜ್ಯಗಳಲ್ಲಿ ಇದೆಲ್ಲ ಆಗಿದೆ. ಒಬ್ಬ ಕೇರಳದ ಅಡ್ವೊಕೇಟ್ಸ್ ಇದರ ಪರವಾಗಿ ಹೀಗೆ ಮಾಡಬೇಕು ಅಂತ ಹೇಳ್ತಾರೆ, ಇನ್ನು ತಮಿಳುನಾಡಿನಲ್ಲಿ ವಾಸವಾಗಿದ್ದರು ಅಂತ ಹೇಳ್ತಾರೆ. ಇದು ಎಲ್ಲ ಒಂದು ರೀತಿಯಲ್ಲಿ ನಮ್ಮ ರಾಜ್ಯದ ವ್ಯಾಪ್ತಿಯಿಂದ ಹೊರಗಿರುವ ಕಾರಣ ಐ ಇನ್ಸಿಸ್ಟ್ ಈಗಿನ ಈ ಹಂತದಲ್ಲಿ, ಪ್ರಾರಂಭಿಕ ಹಂತ ನಾನು ಹೇಳಲಿಲ್ಲ, ಇವತ್ತಿನ ಹಂತದಲ್ಲಿ ಇದನ್ನು ಬೇರೆ ಏಜೆನ್ಸಿಗೆ ಕೊಡುವಂಥ ಅವಶ್ಯಕತೆ ಇದೆ. ಒಂದು NIAಗೆ ಇಲ್ಲವೇ ಒಂದು ಹೈಕೋರ್ಟ್ ಜಡ್ಜ್ ಯಾರು ಮಾಡಲಿ. ಯಾಕೆಂತ ಹೇಳಿದರೆ ಇದೊಂದು ಸಣ್ಣ ವಿಷಯ ಅಂತ ಯಾರು ತಿಳ್ಕೊಳ್ಬಾರ್ದು. ಇದೊಂದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.